ಇನ್ನು ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ. ಕಳೆದ 2 ದಿನಗಳಿಂದಲೂ ಕೂಡ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಳ ಮಹಜರು ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವತ್ತು ಕೂಡ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತು ಸಚಿನ್ ಅವರ ಮುಂಡ ಬೇರ್ಪಟ್ಟಿತ್ತಲ್ಲ ಆತ್ಮಹತ್ಯೆಯ ಜಾಗದಲ್ಲಿ, ರುಂಡ ಬಿದ್ದಿದ್ದಂತಹ ಜಾಗದಲ್ಲಿ ಇವತ್ತು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಡಿಐಜಿಪಿ ಶಾಂತನು ಸಿನ್ಹಾ ಅವರು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಬಸವೇಶ್ವರ ವೃತ್ತದ ರೈಲು ಹಳಿ ಬಳಿ ಸ್ಥಳ ಮಹಜರಾಗ್ತಾ ಇದೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಪೊಲೀಸರು ಸಿಐಡಿಯಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಶಾಂತನು ಸಿನ್ಹಾ ರುಂಡ ಬಿದ್ದಿದ್ದ ಸ್ಥಳವನ್ನ ಡಿಐಜಿಪಿಗೆ ತೋರಿಸಿದ್ದಾರಂತೆ ರೈಲ್ವೆ ಅಧಿಕಾರಿಗಳು. ಈ ಹಿಂದೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಅವರು ಕೂಡ ಸ್ಥಳಕ್ಕೆ ಹೋಗಿ ಸ್ಥಳ ಮಹಜರು ಮಾಡಿ ರೈಲ್ವೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಮಾಹಿತಿನ ಪಡ್ಕೊಂಡಿದ್ರು. ಯಾವಾಗ ಈ ಕೇಸ್ ಸಿಐಡಿಗೆ ವರ್ಗಾವಣೆ ಆಯಿತು, ಒಂದ್ ಕಡೆ ಸಚಿನ್ ಅವರ ಕುಟುಂಬಸ್ಥರ ವಿಚಾರಣೆ ಆಯಿತು. ಈಗ ಸ್ಥಳ ಮಹಜರಿಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದು ಖಡಕ್ ಸೂಚನೆ ಕೂಡ ಇದೆ ಸಿಐಡಿ ಅಧಿಕಾರಿಗಳಿಗೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ತ್ವರಿತ ಗತಿಯಲ್ಲಿ ತನಿಖೆ ಆಗಿ ವರದಿ ಸಲ್ಲಿಕೆ ಆಗಬೇಕು ಅಂತ. ಹಾಗಾಗಿ ಎಲ್ಲವೂ ಕೂಡ ತ್ವರಿತ ಗತಿಯಲ್ಲೇ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ ಅಂತ ಹೇಳ್ಬೋದು. ಇವತ್ತು ಬೀದರ್ಗೆ ಈಗಾಗಲೇ ಸಿಐಡಿ ಡಿಐಜಿ ಅವರು ಆಗಮಿಸಿದಾರ. ನೋಡ್ಬೋದು ನೀವು ಈಗಾಗಲೇ ಏನೊಂದು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿನು ಇದೇ ಒಂದು ರೈಲ್ವೆ ಹಳಿ ಹತ್ರ, ಇಲ್ಲೇನ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿನು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ ಸಿಐಡಿ ಡಿಜಿ ಸೇರಿದಂತೆ ಸಿಐಡಿ ಡಿವೈಎಸ್ಪಿ ಮತ್ತು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ಸಂಚಲನ ಮೂಡಿಸಿ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 13 ದಿವಸಗಳ ಕಳೆದಿವೆ. 13 ದಿವಸಗಳಿಂದ ಏನಂದ್ರೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಸೇರಿದಂತೆ ರೈಲ್ವೆ ಪೊಲೀಸರು ಸಾಕಷ್ಟು ಒಂದು ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಿಐಡಿ ಡಿಐಜಿ ಏನದಂದ್ರೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟರು ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸಿತ್ತು. ಈ ಒಂದು ಪ್ರಕರಣ ಏನದಂದ್ರೆ ಸರ್ಕಾರ ಸಿಐಡಿ ತನಿಖೆ ಕೂಡ ಒಪ್ಪಿಸಿತ್ತು. ನೋಡ್ಬೋದು ಇದೇ ಒಂದು ರೈಲ್ವೆ ಹಳಿ ಈ ಸ್ಥಳದಲ್ಲಿ ಕೂಡ ಆತ ಏನದಂದ್ರೆ ಕಳೆದ ಡಿಸೆಂಬರ್ 26ರಂದು ನೊಂದು ಬೆಂದು ಏನದಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗ್ತಾನ. ಆ ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ಸೇರಿದಂತೆ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಸಾಕಷ್ಟೊಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಈಗಾಗಲೇ ಸಿಐಡಿ ಡಿಐಜಿ ಏನದಂದ್ರೆ ಬೀದರ್ ಜಿಲ್ಲೆ ಬೆಂಗಳೂರಿಂದ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಠಿಕಾಣಿ ಹೂಡುವ ಮೂಲಕ ಅವ್ರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳಿರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು, ಚರ್ಚೆ ನಡೆಸುವ ಮೂಲಕ ಯಾವ ರೀತಿ ಒಂದು ಘಟನೆ ಆಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿ ಏನದಂದ್ರೆ ಸಿಐಡಿ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೈಲ್ವೆ ಹಳಿಗೆ ಹೇಗೆ ಬಂದು ಸಚಿನ್ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿಯೊಂದು ಏನದಂದ್ರೆ ಮಾಹಿತಿಯನ್ನ ಸಿಐಡಿ ಡಿಜಿ ಕಲೆ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನು ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ. ಕಳೆದ 2 ದಿನಗಳಿಂದಲೂ ಕೂಡ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಳ ಮಹಜರು ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು. ಇವತ್ತು ಕೂಡ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತು ಸಚಿನ್ ಅವರ ಮುಂಡ ಬೇರ್ಪಟ್ಟಿತ್ತಲ್ಲ ಆತ್ಮಹತ್ಯೆಯ ಜಾಗದಲ್ಲಿ, ರುಂಡ ಬಿದ್ದಿದ್ದಂತಹ ಜಾಗದಲ್ಲಿ ಇವತ್ತು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಸಿಐಡಿ ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಡಿಐಜಿಪಿ ಶಾಂತನು ಸಿನ್ಹಾ ಅವರು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಬಸವೇಶ್ವರ ವೃತ್ತದ ರೈಲು ಹಳಿ ಬಳಿ ಸ್ಥಳ ಮಹಜರಾಗ್ತಾ ಇದೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಪೊಲೀಸರು ಸಿಐಡಿಯಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಶಾಂತನು ಸಿನ್ಹಾ ರುಂಡ ಬಿದ್ದಿದ್ದ ಸ್ಥಳವನ್ನ ಡಿಐಜಿಪಿಗೆ ತೋರಿಸಿದ್ದಾರಂತೆ ರೈಲ್ವೆ ಅಧಿಕಾರಿಗಳು. ಈ ಹಿಂದೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಅವರು ಕೂಡ ಸ್ಥಳಕ್ಕೆ ಹೋಗಿ ಸ್ಥಳ ಮಹಜರು ಮಾಡಿ ರೈಲ್ವೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಮಾಹಿತಿನ ಪಡ್ಕೊಂಡಿದ್ರು. ಯಾವಾಗ ಈ ಕೇಸ್ ಸಿಐಡಿಗೆ ವರ್ಗಾವಣೆ ಆಯಿತು, ಒಂದ್ ಕಡೆ ಸಚಿನ್ ಅವರ ಕುಟುಂಬಸ್ಥರ ವಿಚಾರಣೆ ಆಯಿತು. ಈಗ ಸ್ಥಳ ಮಹಜರಿಗೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದು ಖಡಕ್ ಸೂಚನೆ ಕೂಡ ಇದೆ ಸಿಐಡಿ ಅಧಿಕಾರಿಗಳಿಗೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ತ್ವರಿತ ಗತಿಯಲ್ಲಿ ತನಿಖೆ ಆಗಿ ವರದಿ ಸಲ್ಲಿಕೆ ಆಗಬೇಕು ಅಂತ. ಹಾಗಾಗಿ ಎಲ್ಲವೂ ಕೂಡ ತ್ವರಿತ ಗತಿಯಲ್ಲೇ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ ಅಂತ ಹೇಳ್ಬೋದು. ಇವತ್ತು ಬೀದರ್ಗೆ ಈಗಾಗಲೇ ಸಿಐಡಿ ಡಿಐಜಿ ಅವರು ಆಗಮಿಸಿದಾರ. ನೋಡ್ಬೋದು ನೀವು ಈಗಾಗಲೇ
ಏನೊಂದು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿನು ಇದೇ ಒಂದು ರೈಲ್ವೆ ಹಳಿ ಹತ್ರ ಇಲ್ಲೇನ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿನು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DG ಸೇರಿದಂತೆ CID DYSP ಮತ್ತು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ಸಂಚಲನ ಮೂಡಿಸಿ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 13 ದಿವಸಗಳ ಕಳೆದಿವೆ. 13 ದಿವಸಗಳಿಂದ ಏನಂದ್ರೆ ಈಗಾಗಲೇ CID ಅಧಿಕಾರಿಗಳು ಸೇರಿದಂತೆ ರೈಲ್ವೆ ಪೊಲೀಸರು ಸಾಕಷ್ಟು ಒಂದು ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. CID DIG ಏನದಂದ್ರೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟರ ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸಿತ್ತು. ಈ ಒಂದು ಪ್ರಕರಣ ಏನದಂದ್ರೆ ಸರ್ಕಾರ CID ತನಿಖೆ ಕೂಡ ಒಪ್ಪಿಸಿತ್ತು. ನೋಡ್ಬೋದು ಇದೇ ಒಂದು ರೈಲ್ವೆ ಹಳಿ ಈ ಸ್ಥಳದಲ್ಲಿ ಕೂಡ ಆತ ಏನದಂದ್ರೆ ಕಳೆದ ಡಿಸೆಂಬರ್ 26ರಂದು ನೊಂದು ಬೆಂದು ಏನದಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗ್ತಾನ. ಆ ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DYSP ಸುಲೇಮಾನ್ ಸೇರಿದಂತೆ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಸಾಕಷ್ಟೊಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಈಗಾಗಲೇ CID DIG ಏನದಂದ್ರೆ ಬೀದರ್ ಜಿಲ್ಲೆ ಬೆಂಗಳೂರಿಂದ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಠಿಕಾಣಿ ಹೂಡುವ ಮೂಲಕ ಅವ್ರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. CID ಅಧಿಕಾರಿಗಳಿರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು, ಚರ್ಚೆ ನಡೆಸುವ ಮೂಲಕ ಯಾವ ರೀತಿ ಒಂದು ಘಟನೆ ಆಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿ ಏನದಂದ್ರೆ CID ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೈಲ್ವೆ ಹಳಿಗೆ ಹೇಗೆ ಬಂದು ಸಚಿನ್ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿಯೊಂದು ಏನದಂದ್ರೆ ಮಾಹಿತಿಯನ್ನ CID DG ಕಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನು ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ. ಕಳೆದ 2 ದಿನಗಳಿಂದಲೂ ಕೂಡ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸ್ಥಳ ಮಹಜರು ಮಾಡೋದಕ್ಕೆ ಮುಂದಾಗಿದ್ದಾರೆ CID ಅಧಿಕಾರಿಗಳು. ಇವತ್ತು ಕೂಡ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತು ಸಚಿನ್ ಅವರ ರುಂಡ ಮುಂಡ ಬೇರ್ಪಟ್ಟಿತ್ತಲ್ಲ, ಆತ್ಮಹತ್ಯೆಯ ಜಾಗದಲ್ಲಿ ರುಂಡ ಬಿದ್ದಿದ್ದಂತಹ ಜಾಗದಲ್ಲಿ ಇವತ್ತು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ CID ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. DIGP ಶಾಂತನು ಸಿನ್ಹಾ ಅವರು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಬಸವೇಶ್ವರ ವೃತ್ತದ ರೈಲು ಹಳಿ ಬಳಿ ಸ್ಥಳ ಮಹಜರಾಗ್ತಾ ಇದೆ. ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಪೊಲೀಸರು CIDಯಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಶಾಂತನು ಸಿನ್ಹಾ ರುಂಡ ಬಿದ್ದಿದ್ದ ಸ್ಥಳವನ್ನ DIGPಗೆ ತೋರಿಸಿದ್ದಾರಂತೆ ರೈಲ್ವೆ ಅಧಿಕಾರಿಗಳು. ಈ ಹಿಂದೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಅವರು ಕೂಡ ಸ್ಥಳಕ್ಕೆ ಹೋಗಿ ಸ್ಥಳ ಮಹಜರು ಮಾಡಿ ರೈಲ್ವೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಮಾಹಿತಿನ ಪಡ್ಕೊಂಡಿದ್ರು. ಯಾವಾಗ ಈ ಕೇಸ್ CIDಗೆ ವರ್ಗಾವಣೆ ಆಯಿತು, ಒಂದ್ ಕಡೆ ಸಚಿನ್ ಅವರ ಕುಟುಂಬಸ್ಥರ ವಿಚಾರಣೆ ಆಯಿತು. ಈಗ ಸ್ಥಳ ಮಹಜರಿಗೆ CID ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದು ಖಡಕ್ ಸೂಚನೆ ಕೂಡ ಇದೆ CID ಅಧಿಕಾರಿಗಳಿಗೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ತ್ವರಿತ ಗತಿಯಲ್ಲಿ ತನಿಖೆ ಆಗಿ ವರದಿ ಸಲ್ಲಿಕೆ ಆಗಬೇಕು ಅಂತ. ಹಾಗಾಗಿ ಎಲ್ಲವೂ ಕೂಡ ತ್ವರಿತ ಗತಿಯಲ್ಲೇ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ ಅಂತ ಹೇಳ್ಬೋದು. ಇವತ್ತು ಬೀದರ್ಗೆ ಈಗಾಗಲೇ CID DIG ಅವರು ಆಗಮಿಸಿದಾರ. ನೋಡ್ಬೋದು ನೀವು ಈಗಾಗಲೇ ಏನೊಂದು ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿನು ಇದೇ ಒಂದು ರೈಲ್ವೆ ಹಳಿ ಹತ್ರ ಇಲ್ಲೇನ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿನು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DG ಸೇರಿದಂತೆ CID DYSP ಮತ್ತು ರೈಲ್ವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ಸಂಚಲನ ಮೂಡಿಸಿ ಅಂತ ಹೇಳ್ಬೋದು. ಘಟನೆ ನಡೆದು ಇವತ್ತಿಗೆ 13 ದಿವಸಗಳ ಕಳೆದಿವೆ. 13 ದಿವಸಗಳಿಂದ ಏನಂದ್ರೆ ಈಗಾಗಲೇ CID ಅಧಿಕಾರಿಗಳು ಸೇರಿದಂತೆ ರೈಲ್ವೆ ಪೊಲೀಸರು ಸಾಕಷ್ಟು ಒಂದು ತನಿಖೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. CID DIG ಏನದಂದ್ರೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಟ್ಟರ ಅಂತ ಹೇಳ್ಬೋದು. ಟೋಟಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸಿತ್ತು. ಈ ಒಂದು ಪ್ರಕರಣ ಏನದಂದ್ರೆ ಸರ್ಕಾರ CID ತನಿಖೆ ಕೂಡ ಒಪ್ಪಿಸಿತ್ತು. ನೋಡ್ಬೋದು ಇದೇ ಒಂದು ರೈಲ್ವೆ ಹಳಿ ಈ ಸ್ಥಳದಲ್ಲಿ ಕೂಡ ಆತ ಏನದಂದ್ರೆ ಕಳೆದ ಡಿಸೆಂಬರ್ 26ರಂದು ನೊಂದು ಬೆಂದು ಏನದಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೀಡಾಗ್ತಾನ. ಆ ಸ್ಥಳಕ್ಕೆ ಏನದಂದ್ರೆ ಈಗಾಗಲೇ CID DYSP ಸುಲೇಮಾನ್ ಸೇರಿದಂತೆ ಅಧಿಕಾರಿಗಳ ತಂಡ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಸಾಕಷ್ಟೊಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಈಗಾಗಲೇ CID DIG ಏನದಂದ್ರೆ ಬೀದರ್ ಜಿಲ್ಲೆ ಬೆಂಗಳೂರಿಂದ ಬೀದರ್ಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲೇ ಠಿಕಾಣಿ ಹೂಡುವ ಮೂಲಕ ಅವ್ರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. CID ಅಧಿಕಾರಿಗಳಿರ್ಬೋದು, ರೈಲ್ವೆ ಪೊಲೀಸರು ಇರ್ಬೋದು, ಚರ್ಚೆ ನಡೆಸುವ ಮೂಲಕ ಯಾವ ರೀತಿ ಒಂದು ಘಟನೆ ಆಯಿತು ಏನಿಲ್ಲ ಪ್ರತಿಯೊಂದು ಮಾಹಿತಿ ಏನದಂದ್ರೆ CID ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರೈಲ್ವೆ ಹಳಿಗೆ ಹೇಗೆ ಬಂದು ಸಚಿನ್ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿಯೊಂದು ಏನದಂದ್ರೆ ಮಾಹಿತಿಯನ್ನ CID DG ಕಲೆ ಹಾಕ್ತಾ ಇದ್ದಾರೆ.